16 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿಗೆ ಇವತ್ತು ವಿದ್ಯುತ್ ಸಂಪರ್ಕ ಇಲ್ಲ. ನಾವು ಬೆಳಗಾಂ ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಬೆಂಗಳೂರು ಬಂದ ನಂತರ ಕ್ಯಾಬಿನೆಟ್ ಅಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸ್ಪಂದನೆ ಸಿಕ್ಕಿಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಲಾಸ್ಟ್ 11 ತಿಂಗಳಿಂದ ಸಿಂಗಲ್ ಒಂದೇ ಒಂದು ಪವರ್ ಸಪ್ಲೈನ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಕೊಟ್ಟಿದೆ. ಏನು ಹಿಂದೆ KRC ಆದೇಶ ಇತ್ತು ಅದನ್ನ ಜಾರಿ ಮಾಡಿ ಒಂದು ಬಾರಿಯನ್ನ ವಿನಾಯಿತಿ ಕೊಡುವ ಮುಖಾಂತರ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಗ್ರಾಹಕರು ಇವಾಗ ಮನೆ ಕಟ್ಟಿರೋರು ಏನು ಮಾಡಬೇಕು? 16 ಲಕ್ಷ ಜನ ಹೊಡೆದಾಕಕ್ಕಾಗ್ತದ? ಸಾಲ ಸೋಲ ಬ್ಯಾಂಕ್ ಲೋನಲ್ಲಿದೆ, ಭಾಗ್ಯಗಳ ಸರದಾರರು ಇದೊಂದು ವಿನಾಯಿತಿಯನ್ನು ಕೊಡುವ ಮುಖಾಂತರ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಿ. ಬೆಳಕು ಕೊಡಿ, ಇಲ್ಲ ಪರಿಹಾರ ಕೊಡಿ ಅಂತ. ಯಾವುದೇ ರಾಜ್ಯ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಇವರು ಯಾಕೆ ಏಕಾಏಕಿ ಇಂಪ್ಲಿಮೆಂಟ್ ಮಾಡಿದ್ರು? ಇವತ್ತಿನ ಉಪಮುಖ್ಯಮಂತ್ರಿಗಳು, ಅವತ್ತಿನ ಇಂಧನ ಸಚಿವರು 5 ವರ್ಷ ಓಸಿ ಇತ್ತು, ಅವತ್ತೇನು ಬದಲಾವಣೆ ಮಾಡಲಿಲ್ಲ ಅವರು. ಯಾವುದೇ ರಾಜ್ಯದಲ್ಲಿ ಕಾನೂನಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕು ಅಂತ ಈಗಾಗಲೇ ಮನವಿಯನ್ನು ಮಾಡಿದ್ವಿ. ಸರ್ಕಾರ ಉತ್ತಮವಾಗಿ ಸ್ಪಂದನೆ ಕೊಟ್ಟಿಲ್ಲ ಅಂದರೆ 231 ತಾಲೂಕಲ್ಲೂ ನಮ್ಮ ಸಂಘಟನೆ ಇದೆ, ನಮ್ಮ ಕಚೇರಿಗಳಿದೆ. ಮುಂದಿನ ಏನು BBMP ಇರ್ಬೋದು, ZPTP ಎಲೆಕ್ಷನ್ ಇರೋ ಸಂದರ್ಭದಲ್ಲಿ ಮತದಾನದಲ್ಲಿ ತೋರಿಸ್ತಾರೆ ಉತ್ತರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಹೋರಾಟವನ್ನು ಹಮ್ಮಿಕೊಂಡಿದೆ. ಈಗ ಆಲ್ರೆಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಲ್ಲಿ ಯಾರ್ಯಾರನ್ನೆಲ್ಲ ಭೇಟಿ ಮಾಡಬೇಕು ಅವರೆಲ್ಲರನ್ನೂ ಕೂಡ ಭೇಟಿ ಮಾಡಿ ಮನವಿಯನ್ನು ಕೂಡ ಕೊಟ್ಟಿದ್ರು. ಆದರೂ ಕೂಡ ಯಾವುದೇ ರೀತಿಯಾದಂಥ ಪೂರಕವಾದಂಥ ಪ್ರತಿಫಲ ಸಿಗದಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಹೋರಾಟಕ್ಕೆ ಗುತ್ತಿಗೆದಾರರ ಸಂಘ ಈಗ ಇಳಿದಿರುವಂಥದ್ದು. ಏನೆಲ್ಲ ಬೇಡಿಕೆಗಳಿದೆ ಅನ್ನುವಂಥ ಪ್ರಮುಖ ವಿಚಾರಗಳನ್ನು ಸಂಘದ ಅಧ್ಯಕ್ಷರಾದಂಥ ರಮೇಶ್ ಅವರ ಕಡೆಯಿಂದ ಕೇಳ್ಕೊಳ್ಳೋಣ. ಸರ್, ಈಗ ಯಾರನ್ನ ಭೇಟಿ ಮಾಡಬೇಕೋ ಸರ್ಕಾರದ ಹಂತದಲ್ಲಿ ಎಲ್ಲರೂ ಕೂಡ ಭೇಟಿ ಮಾಡಿ ಮನವಿ ಕೊಟ್ರಿ, ಬಟ್ ಆದರೆ ಯಾವುದೂ ಕೂಡ ಫಲಪ್ರದ ಆಗಿಲ್ಲ. ಈಗ ಸೆಷನ್ ನಡೀತಾ ಇದೆ, ಈ ಟೈಮಲ್ಲಿ ತಾವು ಹೋರಾಟವನ್ನು ಮಾಡ್ತಾ ಇದ್ದೀರಾ. ಯಾವ ಒಂದು ಬೇಡಿಕೆಗಳನ್ನ ಪ್ರಮುಖವಾಗಿ ಸರ್ಕಾರದ ಮುಂದಿಟ್ಟಿದ್ದೀರಾ ಸರ್? ನಾವು ಪ್ರಮುಖವಾದ ಬೇಡಿಕೆ ನಮ್ಮ ನಾಳೆಯ ಪ್ರತಿಭಟನೆಯಲ್ಲಿ ಒಂದೇ ಒಂದು, ಏನು 2024 ಡಿಸೆಂಬರ್ ಸುಪ್ರೀಂ ಕೋರ್ಟ್ ಆದೇಶವನ್ನು ಸರ್ಕಾರ 4/4/2025 ಜಾರಿ ಮಾಡಿದ್ದಾರೆ. ಆ ಜಾರಿ ಮಾಡಿದ ನಂತರ ರಾಜ್ಯದ ಯಾವುದೇ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ನೀಡ್ತಾ ಇಲ್ಲ. OC ಮತ್ತು CC ಇಲ್ಲದೆ ವಿದ್ಯುತ್ ಸಂಪರ್ಕವನ್ನು ಕೊಡಬಾರ್ದು ಅಂತ ಆದೇಶ ಪ್ರಕಾರ. ಹಾಗೆ ನಾವು ಹಲವಾರು ಮುಖ್ಯಮಂತ್ರಿಗಳು, ಇಂಧನ ಸಚಿವರು, DK ಉಪಮುಖ್ಯಮಂತ್ರಿಗಳು, ಇಂಧನ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಒಂದು ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದು. ಕೊನೆಗೆ ಒಂದು ನಿರ್ಧಾರವನ್ನು ಮಾಡಿ ನಾವು ಸೆಪ್ಟೆಂಬರ್ ನವಂಬರಲ್ಲಿ ಅವತ್ತಿನ ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ಸದಸ್ಯರ ನಡೆ ಶಾಸಕರ ಭೇಟಿ ಕಡೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ರಾಜ್ಯದ 188 ಶಾಸಕರಿಗೆ ಇದರ ಮನವಿಯನ್ನು ಕೊಟ್ಟು ಮಾಹಿತಿಯನ್ನು ಕೊಟ್ಟ ನಂತರ ಸುಮಾರು 88 ಶಾಸಕರು ಇದನ್ನು ಚುಕ್ಕೆ ಪ್ರಶ್ನೆಯಲ್ಲಿ ಆ ಅಧಿವೇಶನದಲ್ಲಿ ಕೇಳಿದರು. ಅದರ ಪ್ರತಿಫಲವಾಗಿ 1200 ಸ್ಕ್ವೇರ್ ಫೀಟ್ ಒಳಗಡೆ 3 ಫ್ಲೋರ್ ಇರಬೇಕು ಅಥವಾ ಸ್ಟಿಲ್ಟ್ +3 ಇದ್ದರೆ OCಯಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಅದರಿಂದ ಯಾರಿಗೂ ಅಷ್ಟಾಗಿ ಅನುಕೂಲಗಳು ಆಗಿಲ್ಲ. ಯಾಕಂದರೆ ಈಗಾಗಲೇ ಕಟ್ಟಡಗಳನ್ನು ಸ್ಟಿಲ್ಟ್ ಬಿಟ್ಟಿಲ್ಲ ಅಥವಾ 4th ಫ್ಲೋರಲ್ಲಿ ಒಂದು ರೂಮ್ ಕಟ್ಬಿಟ್ಟಿದ್ದಾರೆ. ಈ ಥರ ಎಲ್ಲ ಸಮಸ್ಯೆಗಳಾಗಿದೆ. ಹಾಗೆ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟ್ಟಲ್ಲಿ 18/9/2025 ಒಂದು ಕ್ಯಾಬಿನೆಟ್ಟಲ್ಲಿ ಒಂದು ಬಾರಿ ವಿನಾಯಿತಿಯನ್ನು ಕೊಡುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡಿ ಸುಗ್ರೀವಾಜ್ಞೆ ಮುಖಾಂತರ ಒನ್ ಟೈಮ್ ವಿನಾಯಿತಿಯನ್ನು ಕೊಡಬೇಕು ಅಂತ ಒಂದು ಆದೇಶವನ್ನು ಮಾಡಿದರು. ಆದರೆ ಬೆಳಗಾಂ ಅಧಿವೇಶನದಲ್ಲಿ ಅದು ಚರ್ಚೆ ಆಗಲೇ ಇಲ್ಲ. ನಾವು ಬೆಳಗಾಂ ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು, ಚರ್ಚೆ ಆಗಿಲ್ಲ. ಇಲ್ಲ, ನಾನು ಅದನ್ನು ಬೆಂಗಳೂರು ಬಂದ ನಂತರ ಕ್ಯಾಬಿನೆಟ್ಟಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ಮತ್ತು ನಾವು 3-4 ಬಾರಿ ಭೇಟಿ ಕೊಟ್ಟಾಗಲೂ ಅದಕ್ಕೆ ಉತ್ತಮವಾದ ಸ್ಪಂದನೆ ಸಿಕ್ಕಿಲ್ಲ. ಈ ರಾಜ್ಯದಲ್ಲಿ 16 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿಗೆ ಇವತ್ತು ವಿದ್ಯುತ್ ಸಂಪರ್ಕ ಇಲ್ಲ. ಮಿಗಿಲಾಗಿ ರೈತರು ನಿರ್ಮಿಸುವಂಥ ಹೈನುಗಾರಿಕೆ, ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ ಅಥವಾ ರೈತರಿಗೆ ಸಂಬಂಧಪಟ್ಟಂಥ ಇತರ ಕೃಷಿ ಚಟುವಟಿಕೆಗಳಿಗೂ ಸಹ OCಯಿಂದ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿಲ್ಲ. ಹಾಗೆ ಇವತ್ತು ಅನ್ಎಂಪ್ಲಾಯಿನ ಕಡಿಮೆ ಮಾಡೋದಕ್ಕೋಸ್ಕರ MSMEಯಲ್ಲಿ ತುಂಬ ಲೋನ್ ಫೆಸಿಲಿಟಿಗಳನ್ನ ಕೊಡ್ತಾಯಿದ್ದಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಲಾಸ್ಟ್ 11 ತಿಂಗಳಿಂದ ಸಿಂಗಲ್ ಒಂದೇ ಒಂದು ಇದಕ್ಕೆ ಪವರ್ ಸಪ್ಲೈನ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಕೊಟ್ಟಿಲ್ಲ. ನಿರುದ್ಯೋಗ ಸಮಸ್ಯೆಗಳು ಕಾಡ್ತಾ ಇದೆ. ಸೊ ನಾವು ಇದನ್ನೆಲ್ಲ ಮನಗಂಡು
ನಾವು ಒಂದು ಚರ್ಚೆನ ಮಾಡಿ ಒಂದೇ ಒಂದು ಟಾಪಿಕ್ ಓಸಿ ಬಿಟ್ಟರೆ ಬೇರೆ ಯಾವುದೂ ನಾವು ಪ್ರತಿಭಟನೆಯಲ್ಲಿ ಇದು ಮಾಡಿಲ್ಲ. ನಾವು ರಾಜ್ಯದ, ಯಾಕಂದರೆ ಎಲ್ಲ ಗ್ರಾಹಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ, ಎಲ್ಲ ಗ್ರಾಹಕರಿಗೂ ಈ ಹ್ಯಾಂಡ್ ಬಿಲ್ಲನ್ನು ನೀಡುವ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕು ಅಂತ ಈಗಾಗಲೇ ಮನವಿಯನ್ನು ಮಾಡಿದ್ದೀವಿ. ರಾಜ್ಯದ ಪ್ರಮುಖ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು, ವಿಜಯೇಂದ್ರ ಅವರು, ಹಾಗೆ ಮಾಜಿ ಇಂಧನ ಸಚಿವರಾದ ಸುನೀಲ್ ಕುಮಾರ್ ಅವರು, JDSನ ನಿಖಿಲ್ ಕುಮಾರಸ್ವಾಮಿ, ಆಮ್ ಆದ್ಮಿ ಪಾರ್ಟಿಯ ಮುಖ್ಯಮಂತ್ರಿ ಚಂದ್ರು ಅವರು, ಹಲವಾರು ಸಂಘಟನೆಗಳು ಎಲ್ಲರನ್ನೂ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಅವರೆಲ್ಲ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾಳೆ ಒಂದು ಹೋರಾಟಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಈ ಒಂದು ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಏನು ಹಿಂದೆ KRC ಆದೇಶ ಇತ್ತು, ಈ ಸುಪ್ರೀಂ ಕೋರ್ಟ್ ಆದೇಶ ಬರುವ ಮುನ್ನ ಅದನ್ನು ಜಾರಿ ಮಾಡಿ ಒಂದು ಬಾರಿಯನ್ನು ವಿನಾಯಿತಿ ಕೊಡುವ ಮುಖಾಂತರ ಈ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತಿದ್ದೆ. ಇದು ಈ ಪ್ರತಿಭಟನೆ ಪ್ರಮುಖವಾದ ಅಜೆಂಡಾ ಸರ್. ಇಲ್ಲ ಸರ್, ಕಳೆದ ಬಾರಿ ಕೂಡ ತಾವು ಪ್ರತಿಭಟನೆ ಮಾಡಿದಾಗ ತುಂಬ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರ. ಈ ಬಾರಿ ಕೂಡ ಅದೇ ರೀತಿಯ ಸ್ವರೂಪದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರೆ ಆ ಸ್ವರೂಪ ಯಾವ ರೀತಿಯಾಗಿರುತ್ತೆ ಸರ್? ಸರ್, ನಾವು ಈಗ ರಾಜ್ಯದ ಗ್ರಾಹಕರನ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ. ನಾಳೆ ಒಂದೇ ಒಂದು ಮೀಟ್ರ್ ಅಷ್ಟೇ, ಮೀಟ್ರ್ ಕೊಡಿ, ಸ್ಲೋಗನ್ ಅಷ್ಟೇ, ಬೆಳಕು ಕೊಡಿ ಇಲ್ಲ ಪರಿಹಾರ ಕೊಡಿ. ಅದಕ್ಕೊಂದು ಈಗ ಕಟ್ಬಿಟ್ಟಿದ್ದೀವಿ ಮನೆ. ನಿಮ್ಮ ಸರ್ಕಾರದ ಆದೇಶನೇ ಇತ್ತು, ವಿದ್ಯುತ್ ಸಂಪರ್ಕ ಕೊಡೋಕ್ಕೆ ಒಂದು ಕಾನೂನು ಇತ್ತು, ಕಾನೂನು ಪ್ರಕಾರ ಕೊಡಿ. ನಾವು ಮನೆ ಕಟ್ಬಿಟ್ಟಿದ್ದೀವಿ, ಬದುಕೋಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಒಂದೇ ಸ್ಲೋಗನ್. ಗ್ರಾಹಕರು ಇವಾಗ ಮನೆ ಕಟ್ಟಿರೋರು ಏನು ಮಾಡಬೇಕು? 14 ಲಕ್ಷ ಜನ ಹೊಡೆದಾಕಕ್ಕಾಗ್ತದ? ಸಾಲ ಸೋಲ ಬ್ಯಾಂಕ್ ಲೋನಲ್ಲಿದೆ, ಅದನ್ನು ಬಾಡಿಗೆ ಕೊಡೋಕ್ಕಾಗ್ತಾಯಿಲ್ಲ, ಲೋನ್ ಕಟ್ಟೋಕ್ಕಾಗ್ತಾಯಿಲ್ಲ. ಹಾಗೆ ಹ್ಯಾಂಡ್ ಲೋನ್ಗಳನ್ನ ತಗೊಂಡಿದ್ದಾರೆ, 2-3 ಫ್ಲೋರ್, 1 ಫ್ಲೋರ್ ಲೀಸ್ ಹಾಕೋಣ ಅಂತ. ಯಾವುದೂ ಸಮಸ್ಯೆ ಬಗೆಹರಿತಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ಮುಖ್ಯಮಂತ್ರಿಗಳು, ಭಾಗ್ಯಗಳ ಸರದಾರರು ಇದೊಂದು ವಿನಾಯಿತಿಯನ್ನು ಕೊಡುವ ಮುಖಾಂತರ ರಾಜ್ಯದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಲಿ. ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ಅಂತ ಸರ್ಕಾರ ಎಲ್ಲರಿಗೂ ಒಂದೇ ಮಾಹಿತಿಯನ್ನು ಕೊಡ್ತಾ ಇದೆ. ಈ ರಾಜ್ಯ, ಈ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಇವರು ಯಾಕೆ ಏಕಾಏಕಿ ಇಂಪ್ಲಿಮೆಂಟ್ ಮಾಡಿದ್ರು? ಯಾವುದೇ ಪೂರ್ವಭಾವಿ ಸಿದ್ಧತೆ ಇಲ್ಲದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇಲ್ಲದೆ ಏಕಾಏಕಿ ಜಾರಿ ಮಾಡಿದ್ದಾರೆ. ಹಿಂದೆಯವರ ಸರ್ಕಾರ ಇದ್ದಾಗ ಇವತ್ತಿನ ಉಪಮುಖ್ಯಮಂತ್ರಿಗಳು, ಅವತ್ತಿನ ಇಂಧನ ಸಚಿವರು OC ಜಾರಿ ಮಾಡಿದರು. 5 ವರ್ಷ OC ಇತ್ತು, ಅವತ್ತೇನು ಬದಲಾವಣೆನೇ ಮಾಡಲಿಲ್ಲ ಅವರು. 5 ವರ್ಷ OC ಇದ್ದಾಗ ಏನು ಬದಲಾವಣೆ ಮಾಡಿದ್ರು? ಅವತ್ತು ಯಾವುದೂ ಸುಪ್ರೀಂ ಕೋರ್ಟ್ ಆದೇಶ ಇರಲಿಲ್ಲ. ನೆಕ್ಸ್ಟ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು, ಸುನೀಲ್ ಕುಮಾರ್ ಅವರು ಇಂಧನ ಸಚಿವರು ಅದನ್ನು ಬದಲಾವಣೆ ಮಾಡಿಕೊಟ್ರು. KRC ಆದೇಶ ಪ್ರಕಾರ ವಿದ್ಯುತ್ ಸಂಪರ್ಕ ಕೊಡಿ, ವಿದ್ಯುತ್ ಬೆಳಕು ಬಂದು ಮೂಲಭೂತ ಹಕ್ಕು ಅಂತ. ಸರ್ಕಾರನೇ ಕ್ಲೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಮನೆಗೂ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು ಅಂತ ಬೆಳಕು ಯೋಜನೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸೆಂಟ್ರಲ್ಲಿಂದ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ, ಈಗ ಅದನ್ನು ಈಗಿನ ಸರ್ಕಾರ ದೀನದಯಾಳು ಉಪಾಧ್ಯಾಯ ವಿದ್ಯುತ್ ಸರಬರಾಜು ಯೋಜನೆ ಅಂತ ಮಾಡಿದೆ. ಇಷ್ಟೆಲ್ಲ ನೀವು ಒಂದು ಯೋಜನೆಯಲ್ಲಿ ಸಾವಿರಾರು ಕೋಟಿ ಹಣವನ್ನು ಖರ್ಚು ಮಾಡಿ ವಿದ್ಯುತ್ ಸಂಪರ್ಕ ಕೊಡುವಾಗ, ಕಟ್ಟಡವನ್ನು ಕಟ್ಟಿರುವಂಥ ವ್ಯಕ್ತಿಗಳಿಗೆ ನೀವು ಈ ಸುಪ್ರೀಂ ಕೋರ್ಟ್ ಆದೇಶ ಮುಂದೆ ಇಟ್ಟು ತೊಂದರೆ ಕೊಡ್ತಾ ಇದ್ದೀರಲ್ಲ, ಇದು ಪ್ರಮುಖವಾದ ಅಜೆಂಡಾ ಸರ್. ನಾಳೆ ಏನಾದರೂ ಇದಕ್ಕೆ ಸರ್ಕಾರ ಉತ್ತಮವಾಗಿ ಸ್ಪಂದನೆ ಕೊಟ್ಟಿಲ್ಲ ಅಂದರೆ, ನಮ್ಮ ಸಂಘಟನೆ 31 ಜಿಲ್ಲೆ 231 ತಾಲೂಕಲ್ಲೂ ನಮ್ಮ ಸಂಘಟನೆ ಇದೆ, ನಮ್ಮ ಕಚೇರಿಗಳಿದೆ. ಮುಂದಿನ ಏನು BBMP ಇರ್ಬೋದು, ZPTP ಎಲೆಕ್ಷನ್ ಇರ್ಬೋದು, ಆ ಸಂದರ್ಭದಲ್ಲಿ ಸರ್ಕಾರದ ಧೋರಣೆಗಳು, ಸರ್ಕಾರದಿಂದ ವಿದ್ಯುತ್ ಸಂಪರ್ಕಕ್ಕೆ ಆಗ್ತಿರುವಂಥ ತೊಂದರೆಗಳನ್ನು ಹ್ಯಾಂಡ್ ಬಿಲ್ ಹೊಡಿಸಿ ಪ್ರತಿಯೊಬ್ಬ ಗ್ರಾಹಕರು, ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಸುವಂಥ ವ್ಯವಸ್ಥೆಯನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಅವತ್ತು ಈ ದೇಶದ, ರಾಜ್ಯದ ಪ್ರಜೆಗಳು ಮತದಾನದಲ್ಲಿ ತೋರಿಸ್ತಾರೆ ಉತ್ತರನ. ಸೊ ನಾಳೆ ಉತ್ತಮವಾದ ಫಲಿತಾಂಶ ಕೊಟ್ಟು ಇನ್ನದಕ್ಕೆ ಅಂತ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ಸರ್. ಸರ್, ಈಗ ಇದು ನೀವು ಗ್ರಾಹಕರ ದೃಷ್ಟಿನಲ್ಲಿ ಹೇಳಿದ್ರಿ ಸಮಸ್ಯೆ ಯಾವ ರೀತಿ ಆಗ್ತಿದೆ ಅಂತ. ಇನ್ನು ನಿಮ್ಮ ಗುತ್ತಿಗೆದಾರರ ದೃಷ್ಟಿಯಲ್ಲಿ ಯಾವ ರೀತಿ ಸಮಸ್ಯೆ ಅಂತ ಸರ್? ಈಗ ಗುತ್ತಿಗೆದಾರರಿಗೆ ಏನಾಗಿದೆ ಅಂದರೆ, ನಾವು ಗ್ರಾಹಕರ ಒಂದು ಕಟ್ಟಡವನ್ನು ವಿದ್ಯುತೀಕರಣಕ್ಕೆ ಒಂದು ಅಮೌಂಟನ್ನು ಮಾತಾಡಿ ಅಗ್ರಿಮೆಂಟ್ ಮಾಡಿರ್ತೀವಿ. ಸಂಪೂರ್ಣವಾಗಿ ಕಾಮಗಾರಿ ಮುಗಿದ ನಂತರ ಇಷ್ಟು % ಹಣವನ್ನು ವಿದ್ಯುತ್ ಸಂಪರ್ಕ ನೀಡಿದ ನಂತರ ಹಣವನ್ನು ಕೊಡಬೇಕು ಅಂತ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಪ್ರತಿಯೊಂದು ಕಟ್ಟಡವು ಮುಗಿದ ನಂತರ 25ರಿಂದ 30% ಅಥವಾ 50% ಹಣ ಕೊಡಬೇಕಾಗಿದೆ. ಕಳೆದ 11 ತಿಂಗಳಿಂದ ನಾವು ವಿದ್ಯುತ್ ಕಾಮಗಾರಿಗಳನ್ನ ಪೂರ್ಣಗೊಳಿಸಿದ್ದೀವಿ. ಇಲಾಖೆಗೆ ಬೇಕಾದಂಥ ಎಲ್ಲ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅವರಿಗೆ ಸಂಪರ್ಕ ಇಲ್ಲ, ಅವರು ಪೇಮೆಂಟ್ ಕೊಡ್ತಾ ಇಲ್ಲ. ಸೊ ನಮಗೂ ಈ ಗುತ್ತಿಗೆದಾರರಿಗೂ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನ ಗ್ರಾಹಕರುಗಳು ಕೊಡಬೇಕು. ನಮ್ಮ ಗುತ್ತಿಗೆದಾರರಿಗೂ ಆರ್ಥಿಕವಾಗಿ ಭಾಳ ತೊಂದರೆ ಆಗಿದೆ.
ಇದು ಈ ವೃತ್ತಿನ ನಂಬಿ ನಾವು 28,000 ಜನ ಗುತ್ತಿಗೆದಾರರಿದ್ದೀವಿ. ಅಂದರೆ ನಮ್ಮನ್ನು ಅವಲಂಬಿತ ಕಾರ್ಮಿಕರು, ನಮ್ಮ ಕುಟುಂಬ, ಹಾಗೆ ಇದೊಂದು ದೊಡ್ಡ ನೆಟ್ವರ್ಕು. ಸುಮಾರು 35 ಲಕ್ಷಕ್ಕೂ ಅಧಿಕ ಜನ ನಾವು ಈ ವೃತ್ತಿಯನ್ನು ನಂಬಿದ್ದೀವಿ. ತುಂಬ ತೊಂದರೆ ಆಗಿದೆ ಅದು. ಸೊ ಆ ತೊಂದರೆಯಿಂದನೇ ನಾವು ರಾಜ್ಯದ ಗ್ರಾಹಕರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ಅದು ಒಂದೇ ಅಜೆಂಡಾ ಇಟ್ಟು ನಾಳಿನ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಸರ್. ಸರ್, ಕೊನೆಯದಾಗಿ ಆ ಸುಪ್ರೀಂ ಕೋರ್ಟ್ ಏನು ಈಗ ಆದೇಶ ಇದೆಯಲ್ಲ ಅದನ್ನು ಚಾಲೆಂಜ್ ಮಾಡುವಂಥದ್ದು ಕೋರ್ಟಲ್ಲಿ, ಅಥವಾ ಇವರು ಸುಗ್ರೀವಾಜ್ಞೆಯ ಮೂಲಕ ಒಂದು ಅನುಮತಿಯನ್ನು ಗ್ರಾಹಕರಿಗೆ ಜೊತೆಗೆ ತಮ್ಮ ಗುತ್ತಿಗೆದಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ತೆಗೆದುಕೊಳ್ಳೋದು ಕಾನೂನಲ್ಲಿ ಅವಕಾಶನೇ ಇಲ್ವಾ ಅಂತ? ಸರ್, ಈಗಾಗಲೇ ಪಕ್ಕದ ತಮಿಳುನಾಡು ಮತ್ತು ಆಂಧ್ರದ ಸರ್ಕಾರಗಳು ಆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಒಂದು ಅಫಿಡವಿಟನ್ನು ಕೊಟ್ಟಿದೆ. ಏನು ಅಂದರೆ, ಈ ಆದೇಶವನ್ನು ಏಕಾಏಕಿ ಜಾರಿ ಮಾಡೋಕ್ಕಾಗಲ್ಲ. ಈ ಆದೇಶವನ್ನು ನಾವು ಬೇಕಾದಂಥ ಪೂರ್ವ ಸಿದ್ಧತೆಗಳು ಇದನ್ನೆಲ್ಲ ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ನಾವು ಜಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ರಾಜ್ಯದ ಗ್ರಾಹಕರುಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬಿಫೋರ್ ಕನ್ಸ್ಟ್ರಕ್ಷನ್ ಅವರಿಗೆ ಅದನ್ನು ಮನವಿ ಕೊಟ್ಟು ಎಲ್ಲಿ ಅನುಮೋದನೆ ಆಗಬೇಕು, ಎಲ್ಲಿ ಪ್ಲಾನ್ ಬಿಲ್ಡಿಂಗ್ಸ್ ಇದೆ ಅವ್ರಿಗೇನು ಕಾನೂನು, ಅವೆಲ್ಲ ಸಿದ್ಧತೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಏಕಾಏಕಿ ಜಾರಿ ಮಾಡೋಕ್ಕಲ್ಲ ಅಂತ ಈಗಲೇ ತಮಿಳುನಾಡು, ಆಂಧ್ರ, ಚಂದ್ರಬಾಬು ನಾಯ್ಡು ಅವರು ಇವರೆಲ್ಲ ಜಾರಿ ಮಾಡಿದ್ದಾರೆ. ತೆಲಂಗಾಣದಲ್ಲಂತೂ ಇಲ್ಲವೇ ಇಲ್ಲ, ಕಾಂಗ್ರೆಸ್ ಸರ್ಕಾರನೇ ಇರೋದು ತೆಲಂಗಾಣದಲ್ಲಿ, ಕೇರಳದಲ್ಲೂ ಇಲ್ಲ. ಈ ದೇಶದ ಯಾವುದೇ ರಾಜ್ಯದಲ್ಲಿ ಈ ಕಾನೂನಿಲ್ಲ. ಈ ಕಾನೂನು ಪ್ರಪ್ರಥಮವಾಗಿ ಜಾರಿ ಬೇಕಾಗಿದ್ದೆ UP ಗೌರ್ಮೆಂಟಲ್ಲಿ. ಯಾಕಂದರೆ ಆ UP ಗೌರ್ಮೆಂಟಲ್ಲಿ ಒಂದು ಕಟ್ಟಡದ ವಿಷಯವಾಗಿ 12 ವರ್ಷ ಸುದೀರ್ಘವಾಗಿ ಅದು ಕೋರ್ಟಲ್ಲಾಗಿ ಆದೇಶವನ್ನು UP ಗೌರ್ಮೆಂಟದ ಒಂದು ಜಿಲ್ಲೆಯಲ್ಲಿ ಆಗಿರೋಂಥದ್ದು ಅವರೇ ಜಾರಿ ಮಾಡಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ ಎಲ್ಲೂ ಅದನ್ನು ಮ್ಯಾಂಡಿಟರಿ ಮಾಡಿಲ್ಲ, ಒಂದು ಬೈಲಾ ರೆಡಿ ಮಾಡಿ ಕಳಿಸ್ಕೊಟ್ಟಿದೆ. ಸೊ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ನೀವು ಜಾರಿ ಮಾಡಿರೋದು ತಪ್ಪು ಅಂತ ಹೇಳಲ್ಲ. ಜಾರಿ ಮಾಡುವ ಮುನ್ನ ಹಾಲಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟು ಮುಂದೆ ಕಟ್ಟುವಂಥವ್ರಿಗೆ ಒಂದು ಪ್ರಾಪರ್ ಗೈಡ್ಲೈನನ್ನು ಕೊಟ್ಟು ಸರಿಪಡಿಸ್ಬೇಕು ಅಂತ. ಓಕೆ. ಸೊ ಇದಿಷ್ಟು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ರಮೇಶ್ ಅವರ ಒಂದು ಮಾತುಗಳು. ಈಗೇನಿದೆ, ಈಗ 16 ಲಕ್ಷ ಕಟ್ಟಡಗಳು ಇದಕ್ಕೆ ಸಮಸ್ಯೆಗೆ ಒಳಗಾಗಿದೆ, ಗುತ್ತಿಗೆದಾರರು ಕೂಡ ಸಮಸ್ಯೆಗೆ ಒಳಗಾಗಿದ್ದಾರೆ. ಹೀಗಾಗಿ ಇದಕ್ಕೆ ಒನ್ ಟೈಮ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟು ಅದಾದ ಬಳಿಕ ಮುಂದೆ ಕಟ್ಟುವಂಥ ಕಟ್ಟಡಗಳಿಗೆ ಒಂದು ಸೂಕ್ತವಾದಂಥ ಒಂದು ಗೈಡ್ಲೈನ್ಸ್ ಅನ್ನು ಕೊಡಿ. ಬೇರೆ ರಾಜ್ಯದವರು ಯಾವ ರೀತಿಯಾಗಿ ಗ್ರಾಹಕರು ಗುತ್ತಿಗೆದಾರರ ಪರವಾಗಿ ಯೋಚನೆ ಮಾಡ್ತಿದ್ದಾರೆ, ಆ ರೀತಿಯಾಗಿ ಸಿದ್ದರಾಮಯ್ಯವರ ಸರ್ಕಾರ ಕೂಡ ಯೋಚನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಮನವಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಸಿಗದಂತ ಹಿನ್ನೆಲೆಯಲ್ಲಿ ಹೋರಾಟ ಅನಿವಾರ್ಯ. ಈ ಹೋರಾಟಕ್ಕೆ ಸಾಕಷ್ಟು ಪಕ್ಷಗಳಾಗಿರ್ಬೋದು, ಸಂಘಟನೆಗಳು, ಜೊತೆಗೆ ಸಾರ್ವಜನಿಕರು ಕೂಡ ಭಾಗಿಯಾಗಬೇಕು ಅಂತ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಯಾವ ರೀತಿಯಾಗಿ ಇದನ್ನ ಪರಿಗಣಿಸುತ್ತೆ, ನಾಳೆಯ ಹೋರಾಟಕ್ಕೆ ಇವರ ಒಂದು ಬೇಡಿಕೆಗಳಿಗೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಜೈ ಸೂರ್ಯ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.